ಸೊ ಶೇರ್ಸು ಜೊತೆಗೆ ಮ್ಯೂಚುವಲ್ ಫಂಡ್ ಈ ಲೆಕ್ಕಾಚಾರದ ನಡುವೆ ಇತ್ತೀಚೆಗೆ SIP ಅಂತ ಜಾಸ್ತಿ ಕೇಳಿ ಬರ್ತಾ ಇದೆ. ಏನು ಸರ್ SIP? ಯಾಕೆ ಬಿಕಾಸ್ ಆಫ್ ಹೆಚ್ಚಿನದಾಗಿ ಚರ್ಚೆ SIP ಬಗ್ಗೆ ಏನಂತ ಹೇಳ್ಬೋದು ಅಂತ. ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲ್ಯಾನ್, ವ್ಯವಸ್ಥಿತವಾಗಿ ಹಣವನ್ನು ಹೂಡುವ ಯೋಜನೆ. ಅಂದರೆ ಭಾಳ ಜನ ನಮ್ಗೆ ಹೇಳ್ತಾರೆ, ಸರ್ ನಾನು ಮ್ಯೂಚುವಲ್ ಫಂಡಲ್ಲಿ ಹಾಕ್ತಾ ಇಲ್ಲ, SIPಲಿ ಹಾಕ್ತಾ ಇದ್ದೇನೆ. ತಪ್ಪು. ನೀವು ಹಾಕ್ತಾ ಇರೋದು ಮ್ಯೂಚುವಲ್ ಫಂಡ್ನಲ್ಲಿ SIP ತಂತ್ರದಂತೆ ಹಣವನ್ನು ಹೂಡ್ತಾ ಇದ್ದೀರಿ. ಹಾಗೆಯೇ ಷೇರುಗಳಲ್ಲಿ ಕೂಡ ನೀವು SIP ಮಾಡ್ತಾ ಹೋಗ್ಬೋದು ಲಾಂಗ್ ಟರ್ಮಿಗೆ. SIP ಅಂತಂದರೆ ನಿರ್ದಿಷ್ಟವಾದ ಒಂದು ಮೊತ್ತವನ್ನು ನಿರ್ದಿಷ್ಟವಾದ ಒಂದು ದಿನಾಂಕದಂದು ನಿರ್ದಿಷ್ಟವಾದ ಒಂದು ಸೆಟ್ ಆಫ್ ಮ್ಯೂಚುವಲ್ ಫಂಡ್ ಅಥವಾ ಷೇರುಗಳಲ್ಲಿ ಹೂಡಿಕೆ ಮಾಡೋದು. ಇಲ್ಲಿ ಸ್ಟ್ಯಾಟಿಸ್ಟಿಕ್ಸು ಭಾಳ ಕ್ಲೀನಾಗಿದೆ. ನೀವು ಬಹಳಷ್ಟು ವರ್ಷ SIP ಮಾಡ್ಕೊಂಡು ಹೋಗ್ತೀನಿ ಅಂತಂದರೆ ಭಾರೀ ಲಾಭದ ನಿರೀಕ್ಷೆಯನ್ನು ಮಾಡ್ಬೋದು. ಸೊ ಮ್ಯೂಚುವಲ್ ಫಂಡ್ ನಾವೇನು ತೊಗೊಳ್ಳೋದು, ಆ ಇನ್ವೆಸ್ಟ್ಮೆಂಟ್ ಪ್ರೋಸೆಸ್ ಏನು ಅಂತ? ಮ್ಯೂಚುವಲ್ ಫಂಡ್ ತೊಗೊಳ್ಬೇಕಾದ್ರೆ ನಿಮ್ಮ ಹತ್ರ ಡಿಮ್ಯಾಟ್ ಅಕೌಂಟ್ ಇರಬೇಕು ಅಂತ ಏನಿಲ್ಲ. ನಿಮ್ಮ ಒಂದು ಪ್ಯಾನ್ ಕಾರ್ಡ್ ಇರಬೇಕು, ಬ್ಯಾಂಕ್ ಅಕೌಂಟ್ ಇರಬೇಕು, ಮತ್ತು ಬ್ಯಾಂಕ್ ಅಕೌಂಟಲ್ಲಿ ದುಡ್ಡು ಇರಬೇಕು. ಅದಾದಮೇಲೆ ಒಂದು KYC ನೋ ಯುವರ್ ಕಸ್ಟಮರ್ ಅನ್ನುವಂಥ ಒಂದು ಪ್ರಾಸೆಸನ್ನು ಕಂಪ್ಲೀಟ್ ಮಾಡಬೇಕು. ನಮ್ಮ ಹತ್ರ ಭಾಳ ಜನ ಬರ್ತಾರೆ, ಸರ್ ಮ್ಯೂಚುವಲ್ ಫಂಡಲ್ಲಿ ಹಣ ಹಾಕಿ ಕೊಡಿ. ನಾವು KYC ಮಾಡಿ ಅಂತ ಹೇಳಿದ ತಕ್ಷಣವೇ ಅವರ ಮೂಡ್ ಆಫ್ ಆಗೋಗ್ತದೆ, ಇದೆಲ್ಲ ನಮ್ಮ ಕೈಲಿ ಆಗೋದಲ್ಲ ಅಂತ ಬಿಟ್ಟು ಹೋಗ್ತಾರೆ. ನೋಡಿ, ಮಿನಿಮಮ್ ಮ್ಯೂಚುವಲ್ ಫಂಡಲ್ಲಿ KYC ಮಾಡಲಿಲ್ಲ ಅಂತಂದರೆ ಯಾವ ಕಂಪನಿಯವರು ನಿಮ್ಮ ಹಣವನ್ನು ತಗೊಳ್ಳೋದಿಲ್ಲ. ಅಂದರೆ ಈ ಹಣ ಎಲ್ಲಿಂದ ಬಂದಿದೆ, ಹೇಗೆ ಬಂದಿದೆ, ಯಾವ ಅಕೌಂಟಿಂದ ಬಂದಿದೆ, ಮತ್ತು ಇದು ಹಣವನ್ನು ವಾಪಸ್ ಕೇಳಿದಾಗ ಯಾವ ಅಕೌಂಟಿಗೆ ಮತ್ತೆ ಮರಳಿ ಹಾಕಬೇಕು ಅಂತ ಆ ಕಂಪನಿಯವರಿಗೆ ಗೊತ್ತಾಗಲಿಲ್ಲ ಅಂತಂದರೆ ನಿಮ್ಮ ಹಣವನ್ನು ಸ್ವೀಕಾರ ಮಾಡೋದಿಲ್ಲ. ಅದರಿಂದಾಗಿ ಭಾಳ ಇಂಪಾರ್ಟೆಂಟು, ಒಂದು ಪ್ಯಾನ್ ಕಾರ್ಡ್ ಇರಬೇಕು, ಬ್ಯಾಂಕ್ ಅಕೌಂಟ್ ಇರಬೇಕು, KYC ಇರಬೇಕು. ಅದಾದಮೇಲೆ ನೀವು ಯಾವ ಫಂಡನ್ನು ತೆಗೆದುಕೊಳ್ಳುತ್ತೇನೆ ಅಂತ ನಿಷ್ಕರ್ಷೆ ಮಾಡಿ ಅದನ್ನು ನೀವೇ ಮಾಡ್ಬೋದು, ಇಲ್ಲ ಮ್ಯೂಚುವಲ್ ಫಂಡಿನ ಡಿಸ್ಟ್ರಿಬ್ಯೂಟರ್ ಮುಖಾಂತರ ಮಾಡ್ಬೋದು. ಮಾಡಿ ಇಂತಹ ಮ್ಯೂಚುವಲ್ ಫಂಡಿಗೆ ನಾನು ತಿಂಗಳಿಗೆ 3,000 5,000ವನ್ನು ನಿರಂತರವಾಗಿ ಹಾಕ್ತೇನೆ ಅಂಥೇಳಿ ಒಂದು ಮ್ಯಾಂಡೇಟ್ ಕೊಡಬೇಕಾಗುತ್ತೆ ನಿಮ್ಮ ಬ್ಯಾಂಕಿನ ಅಕೌಂಟಿಗೆ. ಪ್ರತಿ ತಿಂಗಳು 3,000 5,000ನ ಈ ಮ್ಯೂಚುವಲ್ ಫಂಡಿನ ಕಂಪನಿಗೆ ಅದನ್ನು ಶಿಫ್ಟ್ ಮಾಡಿ ಅಥವಾ ಟ್ರಾನ್ಸ್ಫರ್ ಮಾಡಿ. ಆಟೋಮ್ಯಾಟಿಕ್ಕಾಗಿ ಆಗುತ್ತೆ. ನೀವು ದಿನಾಂಕವನ್ನು ನಿಗದಿಪಡಿಸಬೇಕು. ಅದಾದಮೇಲೆ ಒಮ್ಮೆ ಹಣ ಅಲ್ಲಿಗೆ ಬರಲಿಕ್ಕೆ ಶುರುವಾಯಿತು ಅಂತಂದರೆ ಆ ಹಣದಲ್ಲಿ ಅವರು ನಿಗದಿತವಾದಂಥ ಯೂನಿಟ್ಗಳನ್ನು ಪರ್ಚೇಸ್ ಮಾಡ್ಕೊಂಡು ಹೋಗ್ತಾರೆ. ದೀರ್ಘಾವಧಿಯಲ್ಲಿ ಒಳ್ಳೆ ಲಾಭ ಸಿಗುತ್ತೆ. ಸೊ ದೊಡ್ಡ ಮೊತ್ತದ ಹಣವನ್ನು ಇನ್ವೆಸ್ಟ್ ಮಾಡೋದು ಬೆಸ್ಟ್ ಅಥವಾ SIP ಬೆಸ್ಟಾ? ಎರಡರಲ್ಲಿ ಯಾವ್ದು ಬೆಸ್ಟ್ ಅನ್ನೋದು ಒಂದಷ್ಟು ಗೊಂದಲ ಇರುತ್ತೆ ಸರ್. ಭಾಳ ದೊಡ್ಡ ಗೊಂದಲ ಇದೆ. ಸಾಮಾನ್ಯವಾಗಿ ನಿಮಗೆ ರಿಸ್ಕು ತೆಗೆದುಕೊಳ್ಳಲಿಕ್ಕೆ ನೀವು ರೆಡಿ ಇಲ್ಲ ಅಂತಂದರೆ ನನ್ನ ಸಲಹೆ SIP, ಮಾಸಿಕವಾಗಿ ಒಂದಷ್ಟು ಹಣವನ್ನು ಷೇರುಗಳಲ್ಲಿ ಮ್ಯೂಚುವಲ್ ಫಂಡ್ಗಳಲ್ಲಿ ಹಾಕ್ಕೊಂಡು ಹೋಗೋದು. ನಿಮಗೆ ಎಷ್ಟು ರಿಸ್ಕು ತೆಗೆದುಕೊಳ್ಳಲಿಕ್ಕೆ ಕೆಪ್ಯಾಸಿಟಿಯೋ ಅದರ ಮೇಲೆ. ನಾನು ಹೇಳೋದು ಇಷ್ಟೇ, ನಿಮಗೆ ಒಂದು ಅಮೌಂಟು ದುಡ್ಡು ನಿಮಗೆ ಸಂಬಳ ಬರುತ್ತೆ ಅಥವಾ ಉತ್ಪತ್ತಿ ಇದೆ ಬಿಸ್ನೆಸ್ ಮನ್ ಅಂತಂದರೆ, ಯಾವ ದುಡ್ಡು ನಿಮಗೆ ಸದ್ಯಕ್ಕೆ ಬೇಕಾಗಿಲ್ಲ, ಇನ್ನು 5 ವರ್ಷ 6 ವರ್ಷ 10 ವರ್ಷ ಬೇಕಾಗಿಲ್ಲ, ಇದು ನನ್ನದಲ್ಲ, ಈ ದುಡ್ಡಿನಿಂದ ನನಗೇನು ಚಿಂತೆ ಇಲ್ಲ, ಅದನ್ನು ನಾನು ಸೈಡಲ್ಲಿ ಇಟ್ಟರೆ ಅಂತಿದ್ರೆ ಅಂಥ ಹಣವನ್ನು ಮ್ಯೂಚುವಲ್ ಫಂಡು ಷೇರುಗಳಲ್ಲಿ ಹಾಕ್ಕೊಂಡು ಹೋಗಿ ಲಾಂಗ್ ಟರ್ಮಿಗೆ. SIP ಅಂತ ಯಾಕೆ ಹೇಳಿದೆ ಅಂತಂದರೆ, ಪ್ರತಿ ತಿಂಗಳು ಹಾಕ್ತೀರಿ, ಪ್ರತಿ ತಿಂಗಳು ನಿಮಗೆ ಸಂಬಳ ಬರುತ್ತೆ, ಅದರಂತೆ ಹಾಕ್ಕೊಂಡು ಹೋಗ್ತೀರಿ. ಅದೇ ನಿಮಗೇನಾದರೂ ನಿಮ್ಮ ಆಫೀಸ್ನಲ್ಲಿ ಏನಾದರೂ ಗಿಫ್ಟ್ ಬಂತು ಅಥವಾ ನಿಮಗೇನಾದರೂ ಬೋನಸ್ ಬಂತು, 1,00,000 ಕೈಯಲ್ಲಿ ಸಿಕ್ತು ಅಂತಂದರೆ ಆವಾಗ ನೀವು ಅದನ್ನು ಲಂಸಮ ಹಾಕ್ಬೋದು. ಲಂಸಮ್ ಹಾಕಿದಾಗಲೂ ಕೂಡ ನಾನು ಹೇಳೋದೇನು ಅಂತಂದರೆ, 1,00,000 ಇದ್ದರೆ ಅದನ್ನು 3-4 ಕಂತುಗಳಲ್ಲಿ 3-4 ಮಾಸದಲ್ಲಿ ಹಾಕ್ಕೊಂಡು ಹೋಗಿ. ಇಲ್ಲಿ ಇನ್ನೊಂದು ಪ್ರಾಬ್ಲಮ್ ಬರುತ್ತೆ, ಯಾವುದರಲ್ಲಿ ಜಾಸ್ತಿ ಪ್ರಾಫಿಟ್ಟು ಲೆಕ್ಕ ತಗೊಂಡು ಹೋದರೆ ನಿಮಗೆ ಲಾಂಗ್ ಟರ್ಮ್ನಲ್ಲಿ ಲಂಸಮ್ನಲ್ಲಿ ಜಾಸ್ತಿ ಪ್ರಾಫಿಟ್ ಬರುತ್ತೆ, ಮತ್ತು SIPನಲ್ಲಿ ಲಾಂಗ್ ಟರ್ಮಲ್ಲಿ ಲಾಸ್ ಆಗುವಂಥ SIPಯಲ್ಲಿ ಲಾಂಗ್ ಟರ್ಮಲ್ಲಿ ಲಾಸ್ ಆಗುವಂಥ ಚಾನ್ಸಸ್ ಕಮ್ಮಿ ಇದೆ, ರಿಸ್ಕು ಕಮ್ಮಿ ಇದೆ. ಆದರೆ ಲಾಂಗ್ ಟರ್ಮ್ ಹೋಗ್ತೀನಿ ಅಂತಂದರೆ ನಿಮಗೆ ಲಂಸಮ್ನಲ್ಲಿ ಜಾಸ್ತಿ ಪ್ರಾಫಿಟ್ ಬರುತ್ತೆ. ಯಾರಾಗ್ತಾರೆ MLA ಅಭ್ಯರ್ಥಿ 2028 ಶೀಘ್ರದಲ್ಲೇ. ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ KM ಶಿವಕುಮಾರ್ ಅವರಿಂದ. ಕರ್ನಾಟಕದ ನಂಬರ್ 1 ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ.